ನಾವು ಬಿಜೆಪಿಯವರು ಎಷ್ಟೇ ಮಂದಿ ಜಾಸ್ತಿ ಇರ್ತದೆ ಗುಂಪುಗಾರಿಕೆ ಇರ್ತದೆ. ಹೌದು, ಗುಂಪುಗಾರಿಕೆ ಇರ್ತದೆ. ಯಾವ ಪಕ್ಷ, ರಾಜಕೀಯ ಪಕ್ಷ ಅಂದ್ರೆ ಗುಂಪುಗಾರಿಕೆ. ನನ್ನ ಕಾಲ ಹಿಡಿಯೋದು ಇವ್ರ ಕಾಲ ಸರ್ವೇ ಸಾಮಾನ್ಯ. ಬೇರೆ ಮನೆಗಳಲ್ಲೇ ಇರ್ತದೆ. ಅಣ್ಣ ತಮ್ಮ ರಾಜಕೀಯ ಪಕ್ಷದಲ್ಲಿರಲ್ಲ. ನಾನು ಅಧ್ಯಕ್ಷ, ನನಗೆ ಕಾಂಪಿಟೇಷನ್ 9 ಜನ ಇದ್ರು. 9 ಜನ ನನ್ನ ನೇಮಕ ಮಾಡಿದ್ರೆ 8 ಜನಕ್ಕೆ ಒಪ್ಪಂದನೆ ಬರ್ತದೆ. ಆದ್ರೆ ಕೂಡ ಪಕ್ಷ ಅಂತ ಬಂದಾಗ, ಎಲೆಕ್ಷನ್ ಅಂತ ಬಂದಾಗ ಯಾರು ತಾಯಿಗೆ ಮೋಸ ಮಾಡುವಂತ ಕೆಲಸ ಮಾಡಿಲ್ಲ ಬಿಜೆಪಿ. ಕಾಂಗ್ರೆಸ್ ಇದು ಹಿಂದೂ ರಾಷ್ಟ್ರ ಅಲ್ಲ, ಜಾತ್ಯತೀತ ರಾಷ್ಟ್ರ. ಮೊನ್ನೆ ಎಲೆಕ್ಷನ್ ಅಲ್ಲಿ, ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೊರದೇಶಗಳು ಅದಕ್ಕೆ ಫಂಡ್ಸ್ ಮಾಡ್ತಿದ್ದೆ ಮೋದಿ ಜೋಡಿಸ್ಬೇಕಂತ. ರಕ್ಷಣೆಯಲ್ಲಿ, ಉದ್ಯೋಗ, ಶಿಕ್ಷಣದಲ್ಲಿ ಬಿಜೆಪಿ ವಂದನೆ. ಯಾಕೆ ಇಲ್ಲಿ ಸಂಪನ್ಮೂಲ ಜಾಸ್ತಿ ಇದೆ. ಇಲ್ಲಿ ಹೆಂಗನ ಮಾಡಿ ಹೊಡಿಬೇಕು, ಆಗ ಹೊಡಿದ್ರು. ಇಂಡಿಯಾದಲ್ಲಿ ಸಂಪನ್ಮೂಲ ದೋಚಿದ್ರು. ಮತ್ತೆ ಇವಾಗ ಮೋದಿ ಬಂದ್ಮೇಲೆ ಎಲ್ಲ ಎಕ್ಸ್ಟ್ರಾ ಆಗಿದೆ. ದೇಶದ ನಮ್ಮಿಂದ ಎಲ್ಲರೂ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗ್ತಾ ಇದೆ. ನಮ್ಮಿಂದ, ಭಾರತ ದೇಶದಿಂದ ಅಷ್ಟು 135 ಕೋಟಿ ಜನ ಇವತ್ತು ಅಷ್ಟು ಸಂಪನ್ಮೂಲ ಭಾರತ ದೇಶ. ಭಾರತದ ಹೇಳಿ ಸ್ಪಷ್ಟನೆ, ಭಾರತ ದೇಶ ಇಲ್ಲ ಅಂದ್ರೆ ಯಾರು ಇಂಪ್ರೂವ್ ಆಗೋ ಚಾನ್ಸ್ ಇಲ್ಲ ಅಂತ ಪಕ್ಷದಲ್ಲಿ ನಾವೆಲ್ಲ ಇದ್ರಿ. ಖಂಡಿತವಾಗಿ ನಿಮ್ಗೇನು ಕಾರ್ಯಕರ್ತರನ್ನು ಗಮನಿಸಬೇಕನ್ನೋದು, ಕಾರ್ಯಕರ್ತನ ಧ್ವನಿ ನೋಡ್ರಿ. ಫಸ್ಟ್ ದಿವಸ ನಾನು ಜವಾಬ್ದಾರಿ ತಗೊಂಡ ದಿವಸ ಹೇಳಿದ್ದೀನಿ, ಕಾರ್ಯಕರ್ತರ ಧ್ವನಿ ಹಾಕ್ತೀನಿ. ನೀವು ಯಾವತ್ತೂ ತಲೆಗೆಡಿಸ್ಕೊಂಡಿಲ್ಲ. ಇವರು ಇಲ್ಲಿ ಅವರು ಕೆಲವರು ಹೋದಾಗ ನಾನು ಕರೆದೇ ಮಾತಾಡಿದೆ. ನನ್ನ ಸೋತ್ರೆ ಕೂಡ ಮನೆ ಕೂತ್ಕೊಂಡಿದ್ದೆ. ನಾನು ಸೋತೆ, 12,000 ಓಟ್ ಕೊಟ್ಟರು ನನಗೆ. ನಾನು ಮನೆ ಕೂತ್ಕೊಂಡು ಸೋತ್ಬಿಟ್ಟು ಬೇರೆ ಪಾರ್ಟಿಗೆ ಹೋಗಿಲ್ಲ. ಕರೆದು ನಾನು ಬೇರೆ ಪಾರ್ಟಿಗೆ ಆಹ್ವಾನ ಕೊಟ್ಟರು. ನಾನು ಹಿಂದುತ್ವಕ್ಕೋಸ್ಕರ ದೇಶದ ಬಿಜೆಪಿ ಇದ್ದೀನಮ್ಮ, ಹಿಂದುತ್ವ ಬಿಟ್ಟು ಬಿಜೆಪಿ ಬಿಡ್ತೀನಿ. ಹಿಂದುತ್ವ ಯಾರನ್ನ ಬರ್ಕೊಬೋದು. ಹಿಂದುತ್ವ ಯಾವತ್ತು ಬಿಜೆಪಿ ಬಿಡ್ತಾರೆ, ಹಿಂದುತ್ವದಲ್ಲಿ ಬಿಜೆಪಿ ಇರಲ್ಲ. ಹಂಗಾಗಿ ನಾನು ಕೆಲಸ ಮಾಡೋದು ನಿಮಗೋಸ್ಕರಾಗಿ. ಇವತ್ತು ಪಕ್ಷ ಕಟ್ಟಬೇಕು, ಒಂದು ಜವಾಬ್ದಾರಿ ಕೊಟ್ಟಿದೆ ಭಾರತೀಯ ಜನತಾ ಪಕ್ಷದಲ್ಲಿ ಜಿಲ್ಲಾಧ್ಯಕ್ಷ ಆಗಿ. ನಿಮ್ಮಂತ ಕೆಲಸ ಮಾಡ್ತೀನಿ. ನಾನು ಸಾಮಾನ್ಯ ಕಾರ್ಯಕರ್ತ ಜಿಲ್ಲಾಧ್ಯಕ್ಷ ಆಗಿರೋದು. ನಮಗೆ ಗೊಂಬಿಲ್ಲ. ನಿಮ್ಮನ್ನು ಸಾಮಾನ್ಯ ಕಾರ್ಯಕರ್ತ ಒಂದು ಬೂತ್ ಅಧ್ಯಕ್ಷನಾಗಿ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಅದಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು. ಯಾಕಂದ್ರೆ ನಮ್ಮ ಸ್ವಾರ್ಥ ಇಲ್ಲ. ಯಾರು ಸ್ವಾರ್ಥ, ನಾನು ಏನೋ ಮಾಡ್ಬಿಡ್ತಾರಲ್ಲ. ಭಾರತೀಯ ಜನತಾ ಪಕ್ಷದಲ್ಲಿ ಹಂತವಾಗಿ ನಮ್ಮನ್ನು ಬೆಳೆಸಕ್ಕೆ ಇದೇ ಒಂದು ಪಕ್ಷ ಬಿಟ್ಟರೆ ಯಾವ ಪಕ್ಷದಲ್ಲಿ ನಿಮ್ಗೆ ಈ ತರ ಬೆಳೆದಾರೆ. ಅವ್ನು ಯಾವ್ದೋ ಒಂದು ಜಾತಿ ಇರಬೇಕು, ಅವನ ಹತ್ರ ಒಂದು ದುಡ್ಡು ಇರಬೇಕು, ಮತ್ತೆ ಅವನ ಹತ್ರ ಒಂದಷ್ಟು ಪದ ಇರಬೇಕು. ನೀನು ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸ ಮಾಡಿದ್ರೆ ನೀನು ಹಂತವಾಗಿ ಬೆಳ್ಕೊಂಡು ಹೋಗ್ತಾರೆ. 100% ಇಲ್ಲ, ಯಾರು ತೊಳಕ್ಕೆ ಇಲ್ಲ. ಅಫ್ಕೋರ್ಸ್ ಒಬ್ಬ ಏನೋ ನೀನು ದೌರ್ಜನ್ಯ ಮಾಡಿ ಕಳಿಸ್ಬೋದು, ಆದ್ರೆ ಬೇರೆ ಇನ್ನೊಬ್ಬೊಬ್ಬರು ನೀವು ಗಮನಿಸ್ತಾ ಇರ್ತಾರೆ ಪಾರ್ಟಿ. ಇದು ಸತ್ಯವಾದ ಮಾತು. ನಾನು ನಿಮ್ಮನ್ನೆಲ್ಲ ಸೇರ್ರಿ, ಇದ್ ಮಾಡ್ರಿ ಅಥವಾ ಬಿಜೆಪಿ ಶ್ರೇಷ್ಠ ಅಂತ. ಬಿಜೆಪಿ ಯಾಕೆ ಶ್ರೇಷ್ಠ ಅಂದ್ರೆ ನಮ್ಮಂತ ಕಾರ್ಯಕರ್ತನ ಬೆಳೆಸಿದೆ. ನಾನೇ ಅದಕ್ಕೆ ಉದಾಹರಣೆ. ನಮ್ಮ ಬ್ಯಾಕ್ಗ್ರೌಂಡ್ ಯಾವುದು ಬಿಜೆಪಿ ಯಾವುದೇ ಪಕ್ಷದ ರಾಜಕೀಯ ಬ್ಯಾಕ್ಗ್ರೌಂಡೇ ಇಲ್ಲ ನಮ್ಮ ಫ್ಯಾಮಿಲಿ. ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟವ್ರಿಗೆ ಇವತ್ತು ಎಲ್ಲ ಅರ್ಥದಲ್ಲಿ 7-8 ಕೊಟ್ಟು ಬಿಜೆಪಿ ಯಾರು ದುಡ್ಡು ಕೊಟ್ಟವನ್ನ ಕೂಡ ಚೇರ್ಮನ್ ಮಾಡಿದ್ರು. ನನಗೆ ದುಡ್ಡು ಕೊಟ್ಟಾಗಿಲ್ಲ. ಈಗ ಬಿಜೆಪಿ ಟಿಕೆಟ್ ಕೊಟ್ಟರು 2000ರಲ್ಲಿ, ಬೇರೆ ದುಡ್ಡು ಕೊಟ್ಟಿಲ್ಲ. ಪಕ್ಷ ಅರ್ಥವಾಗಿ ಬೆಳೆಸ್ಕೊಂಡಿದೆ. ಇವತ್ತು ನೀವೆಲ್ಲ ಬಂದಿದೆ. ಮುಂದಿನ ದಿವಸದಲ್ಲಿ ನೀವೇ ಇದೆ ಏನ್ ಪಂಚಾಯತ್ ಆಗ್ತದೆ ಇಲ್ಲಿ ಈಗ ಏನ್ ನಿಂತಿದ್ದೀರಿ, ನೀವೇ ಒಂದು ಸದೃಢ. ನಾವು ಲೀಡರ್ ಅಲ್ಲ, ನಾನು ಕಾರ್ಯಕರ್ತ ಲೀಡರ್ ಆಗಿ ಬಿಜೆಪಿ ಬರ್ದಿಕೊಡ್ರಿ. ನಿಮ್ಮ ಎಲ್ಲಾ ಕಷ್ಟಗಳಿಗೆ ಮುಂದಿನ ದಿವಸ ಇಲ್ಲೇ ಪಟ್ಟಣ ಪಂಚಾಯತ್ ಬಂದೆ ನಿಮ್ ಸ್ವಂತ ಕಷ್ಟ ಆದ್ರೆ ನಾನು ಬಂದು ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀನಿ. ಏನೇ ಆಗ್ಬೋದು. ಅಥವಾ ಪೊಲೀಸ್ ಸ್ಟೇಷನ್, ನಿಮ್ ಜಮೀನ್ ಕೇಸ್, ನಿಮ್ಗೆ ಯಾರ ದೌರ್ಜನ್ಯನ, ಯಾರ ಕಾಂಗ್ರೆಸ್ ಅಲ್ಲಿ ಬಂದ, ಯಾರ JDS ಅಲ್ಲಿ ಬಂದ, ನಾನು ನಿಂತೀನಿ. ಅದ್ಯಾರು ನಿಮ್ಮನ್ನು ಹೆಚ್ಚು ಮಾಡ್ತಾನೆ, ನಾವು ಏನೇ ಕೆಲಸ ನಾವಿರ್ತೀವಿ. ಬಂದು ಭಾಷಣ ಹೊಡಿತಲ್ಲ, 1000 ಜನ ಮುಂದೆ ಹೊಡಿತಲ್ಲ, ನಾವು ಮೀಡಿಯಾ ಮುಂದೆ ಹೊಡಿತಲ್ಲ, ನಿಮ್ಮ ಮುಂದೆ ನಿಮ್ಮ ಮನ್ಸಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಡ್ರಿ. ನಿಮ್ಮ ಮುಂದೆ ನಿಮ್ ಜೊತೆ ಹೇಳ್ತೀನಿ. ಮೊನ್ನೆ ಯಾರೋ ಒಬ್ಬ ಕಿಡಿಗೇಡಿ ಬಂದು ಕೃಷ್ಣ ಫೋಟೋ ಹಾಕಿದಾಗ ನಿಮ್ಗೆ ಗೊತ್ತಿಲ್ಲ 2-3 ಅವರಲ್ಲಿ 800 ಬೈಕ್ ಸೇರಿಸ್ತೀವಿ ಕೋಲಾರದಲ್ಲಿ. ಎಷ್ಟು ಅದ್ರ ಬಿಟ್ರಿ ಅರೆಸ್ಟ್ ಮಾಡೋರ್ಗು ಬಿಟ್ಟಿಲ್ಲ ನಾವು ಕೈ ಹಾಕಿದ್ರೆ ಹಂಗೆ. ನಾವು ಯಾರಿಗೂ ತೊಂದರೆ ಕೊಡಕ್ಕಾಗಲ್ಲ, ಯಾರಿಗೂ ಕೆಟ್ಟದ್ ಬಯಸಲ್ಲ. ನಮ್ಮ ಧರ್ಮಕ್ಕಾಗ್ಲಿ ನಮ್ಮ ಕಾರ್ಯಕರ್ತರಿಗೆ ಯಾರಿಗಾಗಲಿ ತೊಂದರೆ ಕೊಟ್ರೆ ಅವತ್ತಲ್ಲ ಓಂ ಶಕ್ತಿ ಇರ್ತಾರೆ. ಇದು ಬರ್ದಿಕೊಳ್ರಿ. ನನ್ನ ಹತ್ರ ಇವರು ನಮ್ಮ ಆನಂದ್ ಇದ್ದಾನೆ, ಕೇಳಿ ಬೇಕಾದ್ರೆ ನಮ್ಮ ನವೀನ್ ಇದ್ದಾನೆ, ನಮ್ಮ ಯಾರನ್ನ ಕೇಳ್ರಿ. ನಾನು ಯಾವತ್ತೂ ಹಿಂದೆ ಹೇಳಿ ಅಯ್ಯೋ ನೋಡಪ್ಪ ಇನ್ನೊಂದ್ಸತಿ ಮಾತಾಡೋಣಪ್ಪ, ನಾನೇ ಬರ್ತೀನಪ್ಪ, ನನ್ಗೆ ಗೊತ್ತಿಲ್ಲಪ್ಪ. ನಾನು ಯಾರನ್ನ ಹೇಳಿದ್ರೆ ಬೇಕಾದ್ರೆ ಓಪನ್ ಆಗಿ ನಾನು ಫೋನ್ ಕಟ್ ಮಾಡೋದು, ಎಷ್ಟೊತ್ತಾಗಲಿ ಫೋನ್ ಆಗಿ ಕಟ್ ಮಾಡ್ತೀನಿ. ಬೈ ಚಾನ್ಸ್ ಬೇರೆ ಹೋಗ್ಲಾದ್ರೆ ಒಂದು ದಿವಸ ಬಿಟ್ಟ ನಾನು ಫೋನ್ ಮಾಡ್ತೀನಿ. ಇಲ್ಲಿ ಕೃಷ್ಣ ಸಾಕ್ಷಿಗಿದ್ದಾರೆ, ಇಲ್ಲಿ ನಮ್ಮ ಊರಿನ ಒಂದೇನೋ ನಮ್ಮ ಕಾಡಳ್ಳಿ ವೆಂಕಟೇಶ್ ಇದ್ದಾರೆ. ಯಾರನ್ನ ಕೇಳ್ಕೊಂಡು ನನ್ನ ಹತ್ರ ಯಾರು ಸಂಪರ್ಕದಲ್ಲಿಲ್ಲ ಖಂಡಿತವಾಗಿ ಯಾವ್ದಕ್ಕನಾಗ್ಲಿ ಅವ್ರು ಯಾವ್ದೋ ಮರಳು ಇನ್ನೊಂದು ಹೋದ್ರೆ ಅಲ್ಲ ನೋಡು ಅಲ್ಲ, ನಾನು ಸುಳ್ಳು ಹೇಳ್ತಾ ಇಲ್ಲ. ಅವರು ರೆಕಾರ್ಡ್ ಹಾಕಲಿ ಬರಲ್ಲ. ಎಲ್ಲ ಯಾಕೆ ನಾನು ಸುಳ್ಳು ಹೇಳಿದೆ ಅಂತ ಹೇಳಿದ್ರೆ ಅದನ್ನ ಬರೇ ಸುಳ್ಳು ಹೇಳ್ತಾ ಇದ್ದೀನಿ. ಯಾವಾಗ ಸುಳ್ಳು ಹೇಳಕ್ ಚಾನ್ಸ್ ಇಲ್ಲ. ಬೈ ಚಾನ್ಸ್ ಗೊತ್ತಿಲ್ದಿರಾ ಒಂದೊಂದ್ಸತಿ ಮಿಸ್ ಮಾಡಿರ್ತೀನಿ. ಇಲ್ಲ ಅಂದ್ರೆ ಎಲ್ಲರ ಸಹಾಯಕ್ಕೆ ನನ್ನ ಕೈಲಾದಷ್ಟು ಎಲ್ಲ ಮಾಡಿಬಿಡ್ಸಿದೀನಿ ಅಂತ ಹೇಳಲ್ಲ, ಪ್ರಯತ್ನ ಮಾಡ್ತೀನಿ.
ಫೋನ್ ಎತ್ತೀನಿ, ನಿಮ್ ಕೆಲಸಗಳಿಗೆ ಆಗಕ್ಕೆ ಅಷ್ಟು ಪ್ರಯತ್ನ ಅಂತ ನಾನು ಚಾಚು ತಪ್ಪದೆ 100% ಮಾಡ್ತೀನಿ, ಮುಂದೆನೆ ಮಾಡ್ತೀನಿ. ಇವಾಗ ಒಂದು ಪಕ್ಷ ನನ್ಗೊಂದು ಜವಾಬ್ದಾರಿ ಕೊಟ್ಟಿದೆ. ನೀವೆಲ್ಲ ಪಕ್ಷ ಸಕ್ರಿಯ ಕಾರ್ಯಕರ್ತ ಆದ್ರೆ ನಿಮ್ಗೂ ಜವಾಬ್ದಾರಿ ಕೊಟ್ಟು ಪಕ್ಷದಲ್ಲಿ, ಯಾಕಂದ್ರೆ ನಮ್ದು 7 ಮೋರ್ಚಾಗಳಿದೆ, 8 ಪ್ರಕೋಷ್ಠ ಇದೆ, ಎಲ್ಲರಿಗೂ ಒಂದು ಕಾನ್ಸ್ಟಿಟ್ಯೂನ್ಸಿಗೆ, ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು 400ರಿಂದ 500 ಜನ ಜವಾಬ್ದಾರಿನ ಕೊಡ್ಬೋದು. ನೀವು ಯಾವತ್ತರೆಗೂ ಗಟ್ಟಿಯಾಗಿರ್ತೀರಿ, ನಿಮ್ ಜೊತೆ ನಾನು ಇರ್ತೀನಿ. ನಾನು ಇವತ್ತು ಹೊಸದಾಗಿ ಅಧ್ಯಕ್ಷನಾಗಿದ್ದಕ್ಕೆ ನಿಮ್ಮ ಇಷ್ಟು ಆದರಿಂದ ನನ್ನ ಸ್ವಾಗತಿಸಿ ನನಗೆ ಹೃದಯಪೂರ್ವಕ ಸ್ವಾಗತ ಕೊಟ್ಟಿದ್ದೀರಿ. ನಿಮ್ಗೆ ಯಾವತ್ತೂ ಚಿರುಣಿ ಆಗಿರ್ತೀನಿ. ಪಕ್ಷ ಕಟ್ಟಬೇಕು. ಅಯ್ಯೋ ನಾನು ಒಬ್ಬನೇ ಏನ್ ಮಾಡೋಕ್ಕಾಗಲ್ಲ, ಒಬ್ಬನೇ ಎಲ್ಲ ಮಾಡೋದು, ಒಬ್ಬನೇ. ನಾನು ಸಾಮಾನ್ಯ ಒಬ್ಬ ಬಡ ಕುಟುಂಬದಿಂದ ಫಾರೆಸ್ಟ್ ಆಫೀಸರ್ ಮಗನಾಗಿ ಹುಟ್ಟಿ ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದೀರಾ. ಇವತ್ತು ನಾನು ಜಿಲ್ಲಾಧ್ಯಕ್ಷರು ಬಂದಿದ್ದೀನಿ ಅಂದ್ರೆ 15-16 ವರ್ಷದಲ್ಲಿ ಲೆಕ್ಕ ಕೊಟ್ಟರೆ ನಾವೆಲ್ಲ ಆಗಕ್ಕಾಗಲ್ವಾ? ಹಾಗೆ ಆಗ್ಬೋದು. ನಾವ್ಯಾರು ಮೇಲ್ಗಡೆಯಿಂದ ಉದ್ರಿಲ್ಲ, ಮೇಲೆ ನಮ್ಮನ್ನು ಕಳಿಸಿಲ್ಲ. ನಾನು ಒಬ್ಬ ಇವಾಗ ನಮಗೂ ಇವಾಗ ಬಿಜೆಪಿ ಕಾರ್ಯಕರ್ತನ ಇಲ್ಲ ನಾನು ಟಚ್ ಮಾಡ್ಬೇಕಂದ್ರೆ 100 ಸತಿ ಯೋಚನೆ ಮಾಡ್ತಾರೆ. ಒಂದು ಕೋಟ ಒಂದ್ಸತಿ ಭಗವದ್ಗೀತೆ ಯಾವ ಕಿಡಿಗೇಡಿ ಭಗವದ್ಗೀತೆ 13 ವರ್ಷದ ಕಾಲಲ್ಲಿ ಅಂದ್ಬಿಟ್ಟು ಒದ್ದಾಕಿದ್ದ, ಅಂಟಿಸ್ಕೊಂಡು ಹೋಗಿದ್ದೆ ಅವನ್ನ ಬಿಟ್ಟಿಲ್ಲ. ಇವತ್ತು ಕೇಸ್ ಹೋರಾಡ್ತಾ ಇದ್ದ ನಾವು. ಅದೇ ಭಗವದ್ಗೀತೆ ಅಭಿಯಾನ ಸಮಾರಂಭನ ಇದೇ ಕಾಗೇರಿ ಅವರು ಬಂದು ಕೋಲಾರದಲ್ಲಿ ಮಾಡಿದ್ರು. ಲೆಕ್ಕಾಡ್ಬಾಗ್ಲಿ ಕೋಲಾರದಲ್ಲಿ ಸಮಾರೋಪ ಮಾಡಿದ್ವಿ. ಅವ್ರಲ್ಲಿ ಬಂದು ಗಾಂಧಿವನದಲ್ಲಿ ಕುತ್ಕೊಂಡು ಧರಣಿ ಮಾಡ್ತಾ ಇದ್ವಿ, ಮಾಡಬಾರ್ದಂತ ನಾವಿಲ್ಲಿ ಸಮಾರೋಪ ಮಾಡಿದ್ವಿ. ಸುಮಾರು 1000 ಜನ ಸೇರಿದ್ರು. ಇದು ನಮ್ಮ ಹಿನ್ನೆಲೆ ಇದೆ. ನೀವು ಯಾವತ್ತಷ್ಟೇ ಹಿಂದುತ್ವಕ್ಕಾಗಿ, ಯಾಕಂದ್ರೆ ಹಿಂದುತ್ವ ಯಾರು ಮಾಡ್ತಾರೆ, ಧರ್ಮ ರಕ್ಷಣೆ ಮಾಡ್ತಾರೆ, ದೇವರದ್ದು. ಯಾರು ಧರ್ಮ ರಕ್ಷಣೆ ಮಾಡ್ತಾರೆ ಆ ದೇವರ ಅವ್ರನ್ನ ರಕ್ಷಣೆ ಮಾಡ್ತಾರೆ. ಧರ್ಮಕ್ಕಾಗಿ ನಾವು ಕೆಲಸ ಮಾಡಬೇಕು, ನಾವು ಪಕ್ಷಕ್ಕಾಗಿ ಕೆಲಸ ಮಾಡೋಣ. ನನ್ನ ಎಲ್ಲರೂ ಕರೆದು ಮಾತಾಡೋದಕ್ಕಂತ ಅವಕಾಶ ಕೊಡ್ತಾರೆ. ನಿಮ್ಮೆಲ್ಲರಿಗೂ ಒಂದ್ಸರಿ ನನ್ನ ಮಾತಿಗೆ ವಿರಾಮ ಮಾಡಿದೆ.